ಹೆಸರು ಶ್ರೀದೇವಿ ಕುಲಕರ್ಣಿ. ನಾನು ಈ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮೊದಲು ವೇದಿಕೆ ಮೇಲೆ ಆಸೀನರಾಗಿರುವಂಥ ಪ್ರಾಂಶುಪಾಲರು, ಗುರುಗಳು ಹಾಗೂ ನನ್ನ ಪ್ರೀತಿಯ ಮಕ್ಕಳು ಹಾಗೂ ಪಾಲಕರಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆಯ ಬಗ್ಗೆ ನಾನು ಎಲ್ಲರಿಗೂ ಅದರ ಅರ್ಥವನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ರಾಷ್ಟ್ರಗೀತೆಯಲ್ಲಿ ಮೊದಲನೇ ಸಾಲು ಜನಗಣ ಮನ ಅಧಿನಾಯಕ ಜಯ ಹೇ ಅಂಥೇಳಿ, ಅಧಿನಾಯಕ ಅಂಥೇಳಿ ನೋಡ್ರಿ, ಭಾರತ ಮಾತೆಯನ್ನು ಸ್ತ್ರೀ ರೂಪದಲ್ಲಿ ಪೂಜೆ ಮಾಡೋದಾದರೆ ರಾಷ್ಟ್ರಗೀತೆಯಲ್ಲಿ ಅಧಿನಾಯಕ ಅಂತ ಯಾವ ಪುರುಷನಿಗೆ ಆರಾಧನೆ ಮಾಡಲಾಗುತ್ತೆ ಅಂತ ನನ್ನ ಪ್ರಶ್ನೆ. ಹೌದಾ? ಭಾರತ ಮಾತೆ ನಮ್ಮನ್ನು ಭಾರತ ದೇಶದ ಮಾತೆ, ಭಾರತ ಮಾತೆ ಅಂತ ಹೇಳಿ ಕರಿತಾ ಇರಬೇಕಾದ್ರೆ ಸ್ತ್ರೀ ರೂಪದಲ್ಲಿ ಪೂಜೆ ಮಾಡ್ತೀವಿ ಅಂದರೆ ರಾಷ್ಟ್ರಗೀತೆಯಲ್ಲಿ ಅಧಿನಾಯಕ ಅಂತ ಯಾವ ಪುರುಷನಿಗೆ ಆರಾಧನೆ ಮಾಡಿದ್ರಿ ನೀವು ಅಂತ ಅದು ನನ್ನ ಪ್ರಶ್ನೆ. ಇದಕ್ಕೆ ಉತ್ತರ ಏನು ಅಂತಂದರೆ, ಮನಸ್ಸಿನ ಒಡೆಯನಾದ ನನ್ನ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಸಾಲ್ವ್ ಮಾಡ್ಬೋದು, ಆದರೆ ಮನಸ್ಸಿನಲ್ಲಿರೋ ಪ್ರಾಬ್ಲಮ್ನ ಕೇವಲ ಹೋಲಿ ಸ್ಪಿರಿಟ್ ಮಾತ್ರ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಆದ್ದರಿಂದ ನನ್ನ ಮನಸ್ಸಿನ ಒಡೆಯನಾದ ಹೋಲಿ ಸ್ಪಿರಿಟ್ ನಾನು ತೊಂದರೆಯಲ್ಲಿದ್ದಾಗ ನನಗೆ ಸಹಾಯವನ್ನು ಮಾಡಿ, ಕಷ್ಟದಲ್ಲಿದ್ದಾಗ ಸದಾ ನನ್ನ ಜೊತೆಯಲ್ಲಿದ್ದು ಸದಾ ನನ್ನ ಹಿತವನ್ನೇ ಬಯಸ್ತಾ ಇರುವಂಥ, ನನ್ನ ಕಣ್ಣಿಗೆ ಕಾಣಿಸ್ತೇನೆ ನನ್ನ ಮೇಲೆ ಒಂದು ಆಡಳಿತವನ್ನು ನಡೆಸ್ತಾ ಇರುವಂಥ ಒಂದು ಅಗೋಚರವಾದ ಶಕ್ತಿ ಹೋಲಿ ಸ್ಪಿರಿಟ್ನ ರಾಷ್ಟ್ರಗೀತೆಯಲ್ಲಿ ಅಧಿನಾಯಕ ಅಂಥೇಳಿ ಸೂಚನೆ ಮಾಡಿದ್ದಾರೆ. ಹಾಗಿದ್ರೆ ಭಾರತ ಮಾತೆಯನ್ನು ಸ್ತ್ರೀ ರೂಪದಲ್ಲಿ ಪೂಜೆ ಮಾಡೋದಾದರೆ ರಾಷ್ಟ್ರಗೀತೆಯಲ್ಲಿ ಅಧಿನಾಯಕಿ ಅಂತ ಹೇಳ್ಬೋದಾಗಿತ್ತಲ್ಲ, ಜನಗಣಮನ ಅಧಿನಾಯಕಿ ಜಯ ಹೇ, ಈ ರೀತಿ ಹಾಡ್ಬೋದಾಗಿತ್ತಲ್ಲ. ಯಾಕೆ ಇದನ್ನು ಅಧಿನಾಯಕ ಅಂತ ಪುರುಷನಿಗೆ ಯಾಕೆ ಹೋಲಿಕೆ ಮಾಡಿದ್ದಾರೆ ಅಂತಂದರೆ, ಪ್ರತಿಯೊಂದು ಧರ್ಮ ಗ್ರಂಥವೂ ಹೇಳ್ತದೆ ದೇವರು ಮಾನವನ ಉದ್ಧಾರಕ್ಕಾಗಿ ಈ ಭೂಮಿಯ ಮೇಲೆ ಜನಿಸಿ ಬಂದಿದ್ದು ಪುರುಷನ ರೂಪದಲ್ಲಿ ಅಂಥೇಳಿ ಪ್ರತಿಯೊಂದು ಧರ್ಮ ಗ್ರಂಥವು ಒಪ್ಕೊಳ್ತದೆ. ಶಿವನು ಎಲ್ಲ ರಾಕ್ಷಸರು ಅದು ಕಾರ್ಕೋಟಕ ವಿಷವನ್ನು ಕಾರಿದಾಗ ಶಿವನು ಏನು ಮಾಡ್ತಾನೆ, ಈ ಭೂಮಿ ಮೇಲೆ ಬಂದು ಆತನು ವಿಷವನ್ನು ಕುಡಿತಾನೆ. ಅದೇ ರೀತಿಯಾಗಿ ಆ ಬುದ್ಧನೂ ಸಹ ತನ್ನ ಎಲ್ಲ ಅರಮನೆ, ಎಲ್ಲ ಸಾಮ್ರಾಜ್ಯವನ್ನು ಎಲ್ಲವನ್ನು ತ್ಯಾಗ ಮಾಡಿ ಬೋಧಿ ವೃಕ್ಷದ ಕೆಳಗೆ ಆತನು ತಪಸ್ಸಿಗೆ ಕುಳಿತು ಜನರೆಲ್ಲರ ಒಂದು ಆಧ್ಯಾತ್ಮಿಕತೆಯಲ್ಲಿ ನಡೆಸಬೇಕು ಅಂಥೇಳಿ ತಪಸ್ಸಿಗೆ ಕುಳಿತು ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ತಪಸ್ಸಿಗೆ ಕುಳಿತಾನೆ. ಅದೇ ರೀತಿಯಾಗಿ ಕ್ರೈಸ್ತ ಧರ್ಮ ಗ್ರಂಥದಲ್ಲಿ ಯೇಸು ಕ್ರಿಸ್ತನೂ ಸಹ ತನ್ನ ಎಲ್ಲ ಮಾನವರ ಒಂದು ಪಾಪಗಳ ಪರಿಹಾರಕ್ಕಾಗಿ ಆತನೂ ಸಹ ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಕೊಡ್ತಾನೆ. ಈ ರೀತಿಯಾಗಿ ಪ್ರತಿಯೊಂದು ಧರ್ಮ ಗ್ರಂಥದಲ್ಲೂ ದೇವರು ಈ ಭೂಮಿ ಮೇಲೆ ಜನಿಸಿ ಬಂದಿದ್ದು ಪುರುಷನ ರೂಪದಲ್ಲಿ ಅಂಥೇಳಿ ಪ್ರತಿಯೊಂದು ಧರ್ಮ ಗ್ರಂಥವು ಒಪ್ಕೊಳ್ಳೋದ್ರಿಂದ ರಾಷ್ಟ್ರಗೀತೆಯಲ್ಲಿ ಹೋಲಿ ಸ್ಪಿರಿಟ್ನ ಅಧಿನಾಯಕ ಅಂಥೇಳಿ ಪುರುಷನಿಗೆ ಸೂಚನೆ ಮಾಡಲಾಗುತ್ತೆ. ಹಾಗಿದ್ರೆ ಭಾರತ ಮಾತೆಗೆ ಏನು ವ್ಯಾಲ್ಯೂ ಇದೆ? ಹಾಗಿದ್ರೆ ದೇವರು ಈ ಭೂಮಿ ಮೇಲೆ ಜನಿಸಿ ಬಂದಿದ್ದು ಪುರುಷನ ರೂಪದಲ್ಲಿ, ಮತ್ತು ಆತನಿಗೆ ಆರಾಧನೆ ಮಾಡ್ತಾ ಇರೋದು ಅಧಿನಾಯಕ ಅಂಥೇಳಿ ಪುರುಷನಿಗೆ ಆರಾಧನೆ ಮಾಡ್ತೀವಿ. ಜನಿಸಿ ಬಂದಿದ್ದು ಪುರುಷನ ರೂಪದಲ್ಲಿ, ಆರಾಧನೆ ಮಾಡ್ತಾ ಇರೋದು ಪುರುಷನಿಗೆ ಅಂತಂದಮೇಲೆ ಭಾರತ ಮಾತೆಗೆ ಏನು ವ್ಯಾಲ್ಯೂ ಇದೆ? ಹಾಗಿದ್ರೆ ಭಾರತ ಮಾತೆಗಿರೋ ವ್ಯಾಲ್ಯೂ ಏನಂತಂದರೆ, ಹೋಲಿ ಸ್ಪಿರಿಟ್ ಅನ್ನೋದು ಪುರುಷನ ರೂಪದಲ್ಲಿನೇ ಇರೋದು, ಆದರೆ ಅದರ ಪ್ರೀತಿಯು ಒಂದು ತಾಯಿಯ ಪ್ರೀತಿಯ ಸ್ವರೂಪವನ್ನು ಹೋಲ್ತದೆ. ಅಂದರೆ ಶಿವನು ಎಲ್ಲ ವಿಷವನ್ನು ಕುಡಿದ ಹಾಗೆ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಭಗವಂತನಿಗೆ ಅರ್ಪಿಸಿದ ಹಾಗೆ ಈ ಎಲ್ಲ ಪ್ರೀತಿಯು ಕೇವಲ ಒಬ್ಬ ತಾಯಿಗೆ ಮಾತ್ರ ಸಾಧ್ಯ. ಈ ರೀತಿಯಾಗಿ ಹೋಲಿ ಸ್ಪಿರಿಟ್ ಒಂದು ತಾಯಿಯ ಸ್ವರೂಪವನ್ನು ಹೋಲೋದ್ರಿಂದ ಹೋಲಿ ಸ್ಪಿರಿಟ್ನ ಸ್ತ್ರೀಯ ರೂಪದಲ್ಲಿ ಭಾರತ ಮಾತೆ ಅಂಥೇಳಿ ತಾಯಿಯ ಸ್ಥಾನದಲ್ಲಿಟ್ಟು ಪೂಜೆ ಮಾಡಲಾಗುತ್ತೆ. ರಾಷ್ಟ್ರಗೀತೆಯಲ್ಲಿ ಅಧಿನಾಯಕ ಅಂಥೇಳಿ ತಂದೆಯ ಸ್ಥಾನದಲ್ಲಿಟ್ಟು ಆರಾಧನೆ ಮಾಡಲಾಗುತ್ತೆ. ಪ್ರತಿದಿನ ಮಕ್ಕಳಿಗೆ ರಾಷ್ಟ್ರಗೀತೆಯನ್ನು ಶಾಲೆಯಲ್ಲಿನೇ ಹೇಳಿಸೋದ್ರ ಮೂಲಕ ಗುರುವಿನ ಸ್ಥಾನದಲ್ಲಿಟ್ಟು ಧ್ಯಾನ ಮಾಡಿಸಲಾಗುತ್ತೆ. ಮತ್ತು ರಾಷ್ಟ್ರಗೀತೆಯನ್ನು ಹೇಳುವಾಗ ಎಲ್ಲೂ ಅಲಗಾಡ್ದೇನೆ ಕೈ ಮುಕ್ಕೊಂಡು ಕಣ್ಣು ಮುಚ್ಕೊಂಡು ಒಂದೇ ಮನಸ್ಸಿನಿಂದ ರಾಷ್ಟ್ರಗೀತೆಯನ್ನು ಹೇಳಿಸೋದ್ರ ಮೂಲಕ ಹೋಲಿ ಸ್ಪಿರಿಟ್ನ ಅತಿ ಮುಖ್ಯ ಕಾರ್ಯವಾದ ಪಾಪ, ಪುಣ್ಯ, ಒಳ್ಳೆಯದು ಮತ್ತು ಕೆಟ್ಟದ್ದರ ಸಂಸ್ಕಾರದ ಅರಿವನ್ನು ಮಕ್ಕಳಿಗೆ
ಏಕಾಗ್ರತೆಯ ಮೂಲಕ ಅವರ ಹೃದಯದಲ್ಲಿ ತುಂಬುವ ಕಾರ್ಯವನ್ನ ಮಾಡಲಾಗುತ್ತೆ. ನೆಕ್ಸ್ಟ್ ಲೈನ್, ಭಾರತ ಭಾಗ್ಯ ವಿಧಾತ. ರವೀಂದ್ರನಾಥ್ ಟ್ಯಾಗೋರ್ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದು ಬೀಜವು ಭೂಮಿಯ ಮೇಲೆ ಸತ್ತು ಮತ್ತೆ ಅದು ಮೊಳಕೆ ಒಡೆದು ಒಂದು ದೊಡ್ಡ ಹೆಮ್ಮರವಾಗಿ ಎಲ್ಲ ಪಕ್ಷಿಗಳು ಅದರಲ್ಲಿ ಬಂದು ಗೂಡು ಕಟ್ಕೊಳ್ಳೋ ಹಾಗೆ ನಾವು ಎಲ್ಲರೂ ಆಧ್ಯಾತ್ಮಿಕತೆಯಲ್ಲಿ ಎಲ್ಲ ಕೆಟ್ಟ ಆಲೋಚನೆಗಳು ಎಲ್ಲವೂ ಸತ್ತು ಹೋಗಿ ನಾವು ಆಧ್ಯಾತ್ಮಿಕತೆಯಲ್ಲಿ